ಸಾರಾ ಸಾರಾ ಒಂದ್ ಗುಡ್ ನ್ಯೂಸ್. ಏನಣ್ಣ? ನನ್ ರೇಸಲ್ಲಿ ಸೆಲೆಕ್ಟ್ ಆದೆ. ಯಾವ ರೇಸಲ್ಲಿ? ನಮ್ ಸ್ಕೂಲಲ್ಲಿ ಒಂದು ಮಿನಿ ಮ್ಯಾರಥಾನ್ ರೇಸ್ ಇದೆ, ಅದಕ್ ನಾನ್ ಸೆಲೆಕ್ಟ್ ಆದೆ. ನಾನ್ ರೇಸಲ್ಲಿ ಓಡಿ 3rd ಪ್ರೈಸ್ ತಗೊಳ್ತೀನಿ. ಅದ್ಯಾಕ್ 3rd ಪ್ರೈಸು? 3rd ಪ್ರೈಸಾ ಒಂದ್ ಜೊತೆ ಶೂ ಕೊಡ್ತಾರೆ ಅದಕ್ಕೆ. ಆದ್ರೆ ಅವ್ರ ಬಾಯ್ಸ್ ಶೂ ತಾನೇ ಕೊಡ್ತಾರೆ. ಅದನ್ನ ಶೂ ಶಾಪ್ ಅಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡೋಣ. ನಿಂಗ್ 3rd ಪ್ರೈಸ್ ಬಂದಿಲ್ಲ ಅಂದ್ರೆ ನಾನ್ ಖಂಡಿತ 3rd ಪ್ರೈಸ್ ತಗೊಂಡು ಆ ಶೂನ ನಿಂಗೆ ಕೊಡ್ತೀನಿ. ಹೇ ಬಾ ಜೆರಾಲ್, 10 ನಿಮಿಷದಲ್ಲಿ ರೇಸ್ ಶುರು ಆಗುತ್ತೆ. ಮಕ್ಕಳೆಲ್ಲ ಬೇಗ ರೆಡಿ ಮಾಡ್ಬಿಡು. ನಾನು ಹೋಗಿರ್ತೀನಿ, ನೀವು ಬೇಗ ಬನ್ನಿ. ಸರಿ ಸರ್. ಸರ್ ಬನ್ನಿ. ಓಕೆ ಸರ್. ಬನ್ರಪ್ಪ ಬನ್ನಿ. ಗೋ ನಡಿ ಕಮನ್. ಹೇ ನಿನ್ನಿಂದ ನಾನು ಡ್ರೆಸ್ ಕೊಟ್ನಾ? ಇನ್ನೂ ಇಲ್ಲ ಸರ್. ಕಮನ್ ಬಾಯ್ಸ್ ಕ್ವಿಕ್. ಕೊಡ್ತೀನಿ ತಾಳು. ಈ ಸೈಜ್ ನಿನ್ಗೆ ಓಕೆನಾ? ಇದು ನಿನ್ ಕರೆಕ್ಟ್ ಆಗಿದೆ ನೋಡು, ತಗೋ. ಇದು ಅವನು ಕೊಡು. ನಿನ್ ಶೂನ ಚೇಂಜ್ ಮಾಡು. ಇದನ್ನ ತಗೋ, ನೀನ್ ಹಾಕೋ. ಅವನಲ್ಲಿ ಅಳಿದಾರೆ ಸರ್. ಏನ್ ಮಾಡ್ತಾ ಇದೀಯಾ? ಮೊದಲು ಡ್ರೆಸ್ ಹಾಕೋ. ಎಲ್ಲಾರ್ದು ಮುಗಿ. ಬೇಗ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಬೇಗ ಕಣ. ಬೇಗ ಬನ್ನಿ, ರೇಸ್ ಸ್ಟಾರ್ಟ್ ಆಗ್ತಾ ಇದೆ. ಸರಿಯಾಗಿ ಹಾಕೋ. ಜರ್ಕೊಳ್ರಲ್ಲಿ ಜರ್ಕೊಳ. ಏನಲ್ಲಿ ಇಲ್ಲೂ ನನ್ನ ಜೊತೆ ಪೋಟಿ ಮಾಡಕ್ ಬಂದ್ಯಾ? ನಾನ್ ರೇಸಲ್ಲಿ ಗೆಲ್ತೀನೋ ಇಲ್ವೋ, ನಿನ್ನಂತೂ ಗೆಲ್ಲಕ್ ಬಿಡಲ್ಲ ಕಣೋ. ಅಟೆನ್ಷನ್ ಎವ್ರಿವನ್, ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಒನ್ ಅಂಡ್ ಆಲ್. ಲಯನ್ಸ್ ಕ್ಲಬ್ ಹೆಮ್ಮೆಯಿಂದ ನಡೆಸುವಂತ ಈ ಮಿನಿ ಮ್ಯಾರಥಾನ್ ಇಲ್ಲಿಂದ ಶುರುವಾಗಿ ಲೇಕ್ ರೋಡ್ ಮೂಲಕ 4 ಕಿಲೋಮೀಟರ್ ದೂರ ಇರೋ ಜಿಮ್ಖಾನಾ ಮೈದಾನದಲ್ಲಿ ಮುಗಿಯುತ್ತೆ. ನೀವು ದಾರಿ ತಪ್ಪದೇ ಇರೋ ಹಾಗೆ ನಮ್ಮ ವಾಲಂಟಿಯರ್ಸ್ ಅಲ್ಲಲ್ಲಿ ಇರ್ತಾರೆ. ಓಡ್ಬೇಕಾದ್ರೆ ಎಲ್ಲರೂ ಮ್ಯಾರಥಾನ್ ರೂಲ್ಸ್ನ ಸರಿಯಾಗಿ ಪಾಲಿಸಬೇಕು. ಒಬ್ರನ್ನ ಇನ್ನೊಬ್ರು ತಾಕಿಸ್ಕೊಂಡು ಓಡಬಾರ್ದು. ರನ್ನಿಂಗ್ ರೇಸ್ ಅಲ್ಲಿ ಎಲ್ಲ ಮಕ್ಕಳು ಒಳ್ಳೆ ರೀತಿನಲ್ಲಿ ಓಡಿ ಇವೆಂಟ್ ನ ಹಾಳಾಗ್ದಿರೋ ತರ ನೋಡ್ಕೊಂಡು ಸ್ಪೋರ್ಟ್ಸ್ಮನ್ಶಿಪ್ ತೋರಿಸಿ. ಆಲ್ ದಿ ಬೆಸ್ಟ್ ಟು ಎವ್ರಿವನ್. ಗುಡ್ ಲಕ್. ನೌ ದ ರೇಸ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್. 3, 2, 1 ಗೋ. ಮುಂದೋಗು, ಹಿಂದೆ ತಿರುಗಿ ನೋಡ್ಬೇಡ. ಮುಂದೋಗು, ದೂರ ಎಂದು ಭಯಬೇಡ. ಓಡಿಗೆ ಓಡು, ನೀ ಜೀವನಕ್ಕೆ ಓಡು. ನಿನಗೆಂದು ಗುರಿ ಇದೆ, ಅದಕ್ಕಾಗಿ ನೀ ಓಡು. ಓಡಿಗೆ ಓಡು, ನೀ ಜೀವನಕ್ಕೆ ಓಡು. ನಿನಗೆಂದು ಗುರಿ ಇದೆ, ಅದಕ್ಕಾಗಿ ನೀ ಓಡು. ಗೆಲುವು ಇದೆ ನಿನ್ನ ಎದುರು, ಅದನ್ನು ನೋಡು. ಗೆಲುವಿಗಾಗಿ ನಿನ್ನ ಪಯಣ ಸಾಗಲಿ ಮುಂದೆ. ಗೆಲುವಿಗಾಗಿ ನಿನ್ನ ಪಯಣ ಸಾಗಲಿ ಮುಂದೆ. ಗೆಲುವಿನತ್ತ ನಿನ್ನ ಪಯಣ ಸಾಗುತ್ತಿರಲಿ. ಮನೆಯೊಳಗೆ ಕುಳಿತಿದ್ರೆ ಗೆಲುವು ನಿನ್ನದಾಗದು. ಮನೆ ಹೊರಗೆ ಬಂದರೆ ಜಗದ ಗೆಲುವು ನಿನ್ನದೇ. ಗುಂಪಲ್ಲಿ ನೀನು ಒಬ್ಬ ಎಂದು ಚಿಂತೆ ಪಡಬೇಡ. ಮುನ್ನುಗ್ಗು, ಗೆಲುವು ನಿನ್ನದೇ ಆಗುತ್ತೆ. ನಿನ್ನೆಲ್ಲ ಲಕ್ಷ್ಯಗಳು ಕಣ್ಣು ಮುಂದೆ ತೋರುತ್ತದೆ. ನಂಬಿಕೆ ಬಿಡಬೇಡ, ಮುಂದೆ ನುಗ್ಗು. ನಿನ್ ಗುರಿ ನೀನು ಒಟ್ಟಿ, ಸೋಲನ್ನು ಹಿಂದೆ ಅಟ್ಟಿ. ನಿನ್ನ ಚರಿತ್ರೆಯನ್ನು ಬರೆದು ಬಿಡು. ಯಾರದ್ದು
ನಿನ್ನದೇ. ಗಾಳಿಪಟದಂತೆ ಮುನ್ನುಗ್ಗಿ ಹೋಗು ನೀ, ಹರಿಯುವ ನದಿಯಂತೆ ಮುನ್ನುಗ್ಗಿ ಹೋಗು ನೀ, ಮುನ್ನುಗ್ಗಿ ಹೋಗುವಾಗ ಕಾರಣೆಯೋರಿರ್ತಾರೆ, ಅದಕ್ಕೆಲ್ಲ ಚಿಂತಿಸದೆ ಮುನ್ನುಗ್ಗಿ ಹೋಗುತ್ತಿರು. ನೀ ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ಸಹಜ ಕಾಣು, ನಿಲ್ಲದೆ ನೀನು ನುಗ್ಗು, ಹೆದರಬೇಡ. ಅಡೆತಡೆ ಏನೇ ಇರಲಿ ಅದನ್ನೆಲ್ಲ ಪುಡಿ ಪುಡಿ ಮಾಡಿ ನಿನ್ನ ಧ್ಯೇಯ ಮರೆಯಬೇಡ, ಮುಂದೆ ನುಗ್ಗು. ಎದುರಾಳಿಯ ಎದುರಿಸಿ ನಿಲ್ಲು, ಛಲವನ್ನು ಬಿಡದೆ ಚಲಿಸು, ಆಗ ನಿನ್ನದೇ ಜಯವು. ಮುಂದೋಗು ಮುಂದೋಗು, ಹಿಂದೆ ತಿರುಗಿ ನೋಡ್ಬೇಡ, ಮುಂದೋಗು ಮುಂದೋಗು, ದೂರ ಎಂದು ಭಯಬೇಡ. ಯಾಕೆ ಲೇಟು? ಸ್ಕೂಲ್ ಬಿಟ್ಟಾಗ್ಲಿಂದ ಓಡ್ಕೊಂಡೇ ಬರ್ತಿದ್ದಾನೆ. ಸರಿ ಬೇಗ ನನ್ ಶೂ ತೆಗಿ, ನಂಗೆ ಸ್ಕೂಲಿಗೆ ಲೇಟ್ ಆಯ್ತು. ಆದ್ರೆ ನನ್ ಶೂ ತುಂಬಾ ಕೊಳಕಾಗಿದೆ, ಅದನ್ನ ಹಾಕೊಂಡ್ ಹೋಗಕ್ ನಾಚಿಕೆ ಆಗತ್ತೆ. ಇನ್ಮೇಲೆ ಶೂ ಹಾಕೊಂಡ್ ಹೋಗಲ್ಲ. ನನ್ ಶೂ ಕಳ್ದಾಕಿದ್ ನೀನು, ಕಳ್ದಾಕಿದ್ದೆಲ್ಲ ಬೇಗ ಹುಡ್ಕೊಡು, ಇಲ್ಲಾಂದ್ರೆ ನನ್ನ ಅಪ್ಪಂಗ್ ಹೇಳ್ತೀನಿ. ನಾನ್ ರೇಸಲ್ಲಿ ಓಡಿ 3rd ಪ್ರೈಸ್ ತಗೊಂಡು ಆ ಶೂನ ನಿಂಗೆ ಕೊಡ್ತೀನಿ. ನಿನಗ್ 3rd ಪ್ರೈಸ್ ಬಂದಿಲ್ಲ ಅಂದ್ರೆ ನಾನ್ ಖಂಡಿತ 3rd ಪ್ರೈಸ್ ತಗೊಳ್ತೀನಿ, ಆ ಶೂನ ನಿಂಗೆ ಕೊಡ್ತೀನಿ. ಸರ್, ನಾನು 3rd ಬಂದ ಸರ್.
ಏನೋ ತರ್ಡು ನೀನೇ ಕಣ ಫಸ್ಟ್. ಯು ಆರ್ ದ ಚಾಂಪಿಯನ್. ಕಂಗ್ರ್ಯಾಚುಲೇಷನ್ಸ್ ಟು ದಿ ವಿನ್ನರ್ಸ್. 4 ಕಿಲೋಮೀಟರ್ ಚೆನ್ನಾಗಿ ಓಡಿ 5ನೇ ಪೊಸಿಷನ್ ಬಂದಿರೋ ಮಾಸ್ಟರ್ ನೋಬಲ್ ಸಂತೋಷ್ ಕುಮಾರ್. 4th ಫಿನಿಷರ್ ಮಾಸ್ಟರ್ ಸುರೇಶ್ ಕುಮಾರ್. 3rd ಪ್ರೈಸ್ ಗೋಸ್ ಟು ಮಾಸ್ಟರ್ ರಿತೀಶ್ ಮುರುಗನ್. Second prize goes to Master Sai Aditya. Finally, first prize, the champion of the mini marathon 1997, Master Dev Murugan Soundar Raj. Super sir. Okay boys, smile please. ಹೇಯ್, ಅಲ್ಲಿ ನೋಡು. Champion, look at the camera. Okay. Ready? Smile please. ಪರವಾಗಿಲ್ಲ ಅಣ್ಣ, ನಿಂಗೆ 3rd ಪ್ರೈಸ್ ಬರಲ್ಲ ಅಂತ ನಂಗೆ ಅವತ್ತೇ ಗೊತ್ತಿತ್ತು. ನಮ್ಮಣ್ಣ ಖಂಡಿತ ಫಸ್ಟ್ ಪ್ರೈಸೇ ತಗೊಳ್ತಾನೆ. ಒಂದು ಜೋಡಿ ಶೂಗೋಸ್ಕರ ಓಡಕ್ಕೆ ಶುರು ಮಾಡಿದ ನಾವು ಓದ್ ಮುಗಿಸಾದ್ಮೇಲೆ ಆ ಶೂಗಳನ್ನು ತಯಾರಿಸೋ ಒಂದು ಕಂಪನಿ ಶುರು ಮಾಡಿದ್ವಿ. ವ್ಯಾಪಾರನೂ ಮಾಡ್ತೀವಿ. ಗುಡ್ ಶೂಸ್ ಟೇಕ್ಸ್ ಯು ಗುಡ್ ಪ್ಲೇಸಸ್. ಹೌದು ರೀ, ಆ ಕಾಲು ನೋವುಗಳೇ ನಮ್ಮನ್ನು ಬಹಳಷ್ಟು ಜಾಗಕ್ಕೆ ಕರ್ಕೊಂಡು ಹೋಯಿತು. ಆ ಕಾಲು ನೋವೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಪದ್ಮಶ್ರೀ ಅವಾರ್ಡ್ ಫಾರ್ ಸ್ಮಾಲ್ ಇಂಡಸ್ಟ್ರೀಸ್ 2019 goes to Shri Devamurugan Soundar Rajan. ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಜೀವನದಲ್ಲಿ ತುಂಬಾ ಕಷ್ಟದಿಂದ ಬಂದ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದೀರಾ. ಇದು ಹೇಗೆ ಸರ್ ಸಾಧ್ಯ ಆಯಿತು?
ಅದಕ್ಕೆ ಕಾರಣ ಒಂದು ಜೋಡಿ ಶೂಸ್. ಡು ಯು ಮೀನ್ 1 ಪೇರ್ ಆಫ್ ಶೂಸ್? ಎಸ್, ನಾವು ಹಣ ಸಂಪಾದಿಸಬೇಕೋ ಇಲ್ಲ ಹೆಸರು ಮಾಡಬೇಕು ಅಂತ ಈ ಶೂ ಕಂಪ್ನಿ ಸ್ಟಾರ್ಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಾವು ಲೆದರ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದೇ ಇಲ್ಲ. ರಬ್ಬರ್ ಆ್ಯಂಡ್ ಕಾಟನ್ ಯೂಸ್ ಮಾಡಿ ಈಕೋ ಫ್ರೆಂಡ್ಲಿ ಶೂಸ್ನ ಮಾತ್ರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ತುಂಬಾ ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ಇದ್ರು ಅವುಗಳಿಗಿಂತ ಕಡಿಮೆ ಬೆಲೆನಲ್ಲಿ ಕೊಡೋದಕ್ಕೆ ಒಂದು ಕಾರಣ ಇದೆ. ಅದ್ಯಾಕೆ ಸರ್? ನನ್ನ ತಂಗಿ ಅನುಭವಿಸಿದ ನೋವನ್ನ ಬೇರೆ ಯಾವ ತಂಗಿನೂ ಅನುಭವಿಸಬಾರ್ದು ಅಂತ. ಅದಕ್ಕೆ ನಮಗ್ ಸಿಗ್ದಿದ್ದ ಶೂ ಎಲ್ಲರಿಗೂ ಸಿಗ್ಬೇಕು. ಈ ಜಗತ್ತಿನ ಪ್ರತಿಯೊಬ್ಬ ಮಗು ಶೂ ಹಾಕೊಂಡೇ ಸ್ಕೂಲಿಗೆ ಹೋಗ್ಬೇಕು. ಅದೇ ನಮ್ಮ ಲಕ್ಷ್ಯ, ಕನಸು. ಅದನ್ನ ಹುಡ್ಕೊಂಡು ನಾವು ಹೋಗ್ತೀವಿ. ವಿತ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ಒನ್ಸ್ ಅಗೇನ್ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.